ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ದಿನ ಒಂದು ಭಾವನಾತ್ಮಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಂದು ಸುಂದರವಾದ ಹುಡುಗಿಗೆ ಗಿಳಿಯನ್ನು ಮದುವೆಯಾಗಬೇಕಾದ ಪರಿಸ್ಥಿತಿ ಏಕೆ ಬಂತು, ಆ ಗಿಳಿ ಅವಳ ಜೀವನದಲ್ಲಿ ಯಾವ ಬದಲಾವಣೆ ತಂದಿತು ಎಂಬ ಕುತೂಹಲಕಾರಿ ಸ್ಟೋರಿ ಇದು. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಒಂದು ಸಣ್ಣ ಹಸಿರಾಗಿರುವ ಗ್ರಾಮದಲ್ಲಿ ಕೃಪಾಲ್ ಎಂಬ ಪ್ರಾಮಾಣಿಕ ಮತ್ತು ದಯಾಳು ವ್ಯಕ್ತಿ ವಾಸ ಮಾಡುತ್ತಿದ್ದನು. ಅವನಿಗೆ ಶಾರದಾ ಎಂಬ ಪತ್ನಿ ಮತ್ತು ನೀಲಂ ಎಂಬ ಸುಂದರ ಹಾಗೂ ಸಂಸ್ಕಾರವಂತ ಮಗಳಿದ್ದಳು. ನೀಲಂ ಇಡೀ ಗ್ರಾಮದಲ್ಲಿ ತನ್ನ ನಡತೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಕೃಪಾಲ್ ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನೀಲಂ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಳು. ಶಾರದಾ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಒಂದು ದಿನ ಶಾರದಳ ಸ್ಥಿತಿ ತುಂಬಾ ಗಂಭೀರವಾಯಿತು. ಒಂದು ದಿನ ಆಕೆ ತನ್ನ ಮಗಳ ಕೈ ಹಿಡಿದು, ಮಗಳೇ, ನನ್ನ ನಂತರ ನಿನ್ನ ತಂದೆಯ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡಳು. ತಾಯಿಯ ಅಗಲಿಕೆಯಿಂದ ನೀಲಂ ಮತ್ತು ಕೃಪಾಲ್ ಇಬ್ಬರು ಅನಾಥರಾದರು. ಕೃಪಾಲ್ ತನ್ನ ಹೆಂಡತಿಯ ನೆನಪಿನಲ್ಲಿ ದಿನವಿಡೀ ಕೊರಗುತ್ತಿದ್ದನು. ಮಗಳು ನೀಲಂ ತನ್ನ ದುಃಖವನ್ನು ನುಂಗಿಕೊಂಡು ತಂದೆಯ ಸೇವೆಯಲ್ಲಿ ತೊಡಗಿದ್ದಳು. ಹೀಗೆ ದಿನಗಳು ಸಾಗುತ್ತಿರುವಾಗ ಕೃಪಾಲ್ ತನ್ನ ಮಗಳ ಮದುವೆ ಬಗ್ಗೆ ಚಿಂತಿತನಾಗುತ್ತಾನೆ. ಯಾವುದೋ ಒಂದು ಶಾಪ ಅಥವಾ ವಿಧಿಯ ಆಟದಿಂದಾಗಿ ನೀಲಂ ಅನಿವಾರ್ಯವಾಗಿ ಒಂದು ಗಿಳಿಯನ್ನು ಮದುವೆಯಾಗಬೇಕಾಗುತ್ತದೆ. ಆ ಗಿಳಿ ಕೇವಲ ಅಕ್ಕಿ ಆಗಿರುವುದಿಲ್ಲ, ಅದು ಶಾಪಗ್ರಸ್ತ ರಾಜಕುಮಾರನಾಗಿರಬಹುದು ಅಥವಾ ದೈವಿಕ ಶಕ್ತಿಯುಳ್ಳ ಅಕ್ಕಿಯಾಗಿರಬಹುದು. ಮದುವೆಯ ನಂತರ ಆ ಗಿಳಿಯು ನೀಲಂಳ ಭಕ್ತಿ ಮತ್ತು ಪ್ರೀತಿಯಿಂದಾಗಿ ಮರಳಿ ಮನುಷ್ಯ ರೂಪವನ್ನು ಪಡೆಯುತ್ತದೆ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಆ ಕುಟುಂಬದ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ. ನೀಲಂ ತನ್ನ ತಂದೆಯ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಮದುವೆಗೆ ಒಪ್ಪಿಕೊಂಡಳು. ಕೃಪಾಲ್ ತನ್ನ ಮಗಳ ಮದುವೆಯನ್ನು ನೆರೆಯ ಗ್ರಾಮದ ಜಮೀನ್ದಾರ್ ರಾಜೇಂದ್ರನ ಮಗನಾದ ರಣವೀರ್ ಜೊತೆಗೆ ನಿಶ್ಚಯ ಮಾಡಿದನು. ಮಗಳ ಮದುವೆ ನಿಶ್ಚಯವಾದ ಮೇಲೆ ಕೃಪಾಲ್ ಮುಖದಲ್ಲಿ ಬಹಳ ದಿನಗಳ ನಂತರ ನಗು ಕಂಡಿತು. ತಂದೆಯ ಸಂತೋಷಕ್ಕಾಗಿ ನೀಲಂಗೆ ತನಗೆ ಇಷ್ಟವಿಲ್ಲದಿದ್ದರೂ ಮದುವೆಗೆ ಸಿದ್ಧಳಾದಳು. ಮದುವೆಯ ದಿನ ಬಂದಿತು. ನೀಲಂ ಕೆಂಪು ಬಣ್ಣದ ಮದುವೆಯ ಉಡುಪಿನಲ್ಲಿ ದೇವತೆಯಂತೆ ಕಾಣುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ತಾಯಿಯ ನೆನಪು ಮತ್ತು ಭವಿಷ್ಯದ ಆತಂಕವಿತ್ತು. ವರನ ಕಡೆಯವರು ಮೆರವಣಿಗೆಯೊಂದಿಗೆ ಬಂದರು. ಶಾಸ್ತ್ರಗಳು ಆರಂಭವಾದವು. 7 ಹೆಜ್ಜೆಗಳನ್ನು ತುಳಿದು ಮದುವೆ ಸಂಪೂರ್ಣವಾಯಿತು. ಆದರೆ ನೀಲಂ ವರನಾದ ರಣವೀರ್ಗೆ ಹೂಮಾಲೆ ಹಾಕಿದ ಕ್ಷಣದಲ್ಲೇ ಒಂದು ದೊಡ್ಡ ಪವಾಡ ಸಂಭವಿಸಿತು. ಎಲ್ಲರೂ ನೋಡುತ್ತಿದ್ದಂತೆ ರಣವೀರ್ ಇದ್ದಕ್ಕಿದ್ದಂತೆ ಒಂದು ಹಸಿರು ಗಿಳಿಯಾಗಿ ರೂಪಾಂತರಗೊಂಡನು. ಇದನ್ನು ಕಂಡು ಮದುವೆಯ ಮಂಟಪದಲ್ಲಿದ್ದವರೆಲ್ಲರೂ ಕೂಡ ದಂಗಾಗಿ ಹೋದರು. ಅತಿಥಿಗಳು ಮತ್ತು ಗ್ರಾಮಸ್ಥರು ಚೀರಾಡತೊಡಗಿದರು. ಹುಡುಗಿಯ ಹಣೆ ಬರಹ ಕೆಟ್ಟದಾಗಿದೆ, ಹುಡುಗನ ಮೇಲೆ ಯಾವುದೋ ಮಾಟ ಮಂತ್ರವಾಗಿದೆ ಎಂದು ಜನ ಮಾತನಾಡಿಕೊಳ್ಳಲಾರಂಭಿಸಿದರು. ಇದನ್ನು ನೋಡಿ ತಂದೆ ಕೃಪಾಲ್ ಸ್ತಬ್ಧನಾದನು. ಆದರೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮಗಳಿಗೆ ಹೇಳಿದನು, ಮಗಳೇ, ಈಗ ಇವನೇ ನಿನ್ನ ಪತಿ. ವಿಧಿ ನಿನಗೆ ಇವನನ್ನೇ ನೀಡಿದೆ. ನೀನು ಇವನ ಜೊತೆಗೆ ಬದುಕಲೇಬೇಕು. ನೀಲಂ ತನ್ನ ತಂದೆಯ ಮಾತನ್ನು ಮೀರಿ ನಡೆಯಲಿಲ್ಲ. ಭಾರವಾದ ಮನಸ್ಸಿನಿಂದ ಆ ಗಿಳಿಯನ್ನೇ ತನ್ನ ಪತಿಯನ್ನು ಸ್ವೀಕರಿಸಿ ಅತ್ತೆ ಮನೆಗೆ ತೆರಳಿದಳು. ನೀಲಂ ಅತ್ತೆ ಮನೆಗೆ ಹೋದಾಗ ಅಲ್ಲಿನ ಜನ ಅವಳನ್ನು ವಿಚಿತ್ರವಾಗಿ ನೋಡತೊಡಗಿದರು. ಗ್ರಾಮದ ಹೆಂಗಸರು ಅವಳನ್ನು ನೋಡಿ ಅಪಹಾಸ್ಯ ಮಾಡಿದರು. ಇವಳು ಕಾಲಿಟ್ಟ ಕೂಡಲೇ ಗಂಡ ಗಿಳಿಯಾದ, ಇವಳು ಶಾಪಗ್ರಸ್ತಳು ಎಂದು ಹೀಯಾಳಿಸಿದರು. ಅತ್ತೆ ಮಾವಂದಿರು ಕೂಡ ಅಸಹಾಯಕರಾಗಿ ಕೊರಗುತ್ತಿದ್ದರು. ನೀಲಂ ಯಾವುದಕ್ಕೂ ಪ್ರತಿಕ್ರಿಯಿಸದೆ ತನ್ನ ಕಣ್ಣೀರನ್ನು ನುಂಗಿಕೊಂಡು ಮನೆಯೊಳಗೆ ಹೋದಳು. ಆ ರಾತ್ರಿ ನೀಲಂನನ್ನು ಒಂದು ಸಣ್ಣ ಕೋಣೆಯಲ್ಲಿ ಇರಿಸಲಾಯಿತು. ಅವಳ ಜೊತೆಗೆ ಅವಳ ಪತಿ ಆ ಗಿಳಿ ಕೂಡ ಸುಮ್ಮನೆ ಕುಳಿತಿತ್ತು. ನೀಲಂ ಮೊದಲ ಬಾರಿಗೆ ಆ ಗಿಳಿಯನ್ನು ಹತ್ತಿರದಿಂದ ಗಮನಿಸಿದಳು. ಅದರ ಹಸಿರು ರೆಕ್ಕೆಗಳು ಮತ್ತು ಹೊಳೆಯುವ ಕಣ್ಣುಗಳಲ್ಲಿ ಯಾವುದೋ ಒಂದು ನೋವಿತ್ತು. ಆ ಗಿಳಿ ಏನನ್ನು ಹೇಳಲು ಬಯಸುತ್ತಿರುವಂತೆ ತೋರುತ್ತಿತ್ತು. ನೀಲಂ ಮೆಲ್ಲಗೆ ಗಿಳಿಯ ಹತ್ತಿರ ಹೋಗಿ ನೆಲದ ಮೇಲೆ ಕುಳಿತುಕೊಂಡಳು. ಅವಳು ಗಿಳಿಯನ್ನು ನೋಡಿ ಈ ರೀತಿಯಾಗಿ ಮಾತನಾಡಿದಳು, ನಮ್ಮಿಬ್ಬರ ಜೀವನದಲ್ಲಿ ಹೀಗೆ ಆಯಿತು ಎಂದು ನನಗೆ ತಿಳಿಯದು. ಆದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈಗ ನೀನೇ ನನ್ನ ಸರ್ವಸ್ವ. ಆಕೆಯ ಮಾತು ಕೇಳಿ ಗಿಳಿಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಂತೆ ಕಂಡಿತು. ನೀಲಂ ತನ್ನ ವಿಧಿಯನ್ನು ದೇವರಿಗೆ ಒಪ್ಪಿಸಿ ಆ ಪಕ್ಷಿ ರೂಪದ ಪತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ನಿರ್ಧಾರ ಮಾಡಿದಳು.
ನೀಲಂ ತನ್ನ ಗಿಳಿ ರೂಪದ ಪತಿಗೆ ಆಹಾರ ಮತ್ತು ನೀರನ್ನು ಕೊಟ್ಟು ಆ ವಿಚಿತ್ರ ಸಂಬಂಧವನ್ನು ನಿಭಾಯಿಸುವ ಶಕ್ತಿ ನೀಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸಿದಳು. ದಿನಗಳು ಕಳೆದಂತೆ ಅವಳು ಅತ್ತೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡಳು. ಮನೆಯವರು ಮತ್ತು ಗ್ರಾಮದ ಹೆಂಗಸರು ಅವಳ ಬೆನ್ನ ಹಿಂದೆ ಆಡಿಕೊಳ್ಳುತ್ತಿದ್ದರು. ಅವಳು ಯಾವುದಕ್ಕೂ ಎದೆಗುಂದದೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದಳು. ತನ್ನ ಪತಿಗೆ ಈ ಸ್ಥಿತಿ ಏಕೆ ಬಂತು, ತಾನು ಯಾವ ತಪ್ಪು ಮಾಡಿದ್ದೇನೆ ಎಂಬ ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದವು. ಪ್ರತಿ ರಾತ್ರಿ ಅವಳು ಕೋಣೆಗೆ ಹೋದಾಗ ಗಿಳಿಯ ಜೊತೆ ತನ್ನ ಮನದ ನೋವು, ಆಸೆ ಮತ್ತು ಭಯಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಗಿಳಿಯು ಎಲ್ಲವನ್ನು ಗಮನವಿಟ್ಟು ಕೇಳುತ್ತಾ ರೆಕ್ಕೆಗಳನ್ನು ಬಡಿಯುತ್ತಾ ಏನು ಹೇಳಲು ಪ್ರಯತ್ನಿಸುತ್ತಿತ್ತು. ಹೀಗೆ ಹೆಚ್ಚು ಕಡಿಮೆ 5 ವರ್ಷಗಳು ಉರುಳಿದವು. ನೀಲಂನ ತಾಳ್ಮೆ ಮತ್ತು ಸೇವೆಯನ್ನು ನೋಡಿ ಅವಳನ್ನು ದೂರದಿದ್ದವರ ಬಾಯಿ ಮುಚ್ಚಿತು. ಒಂದು ದಿನ ಮಧ್ಯಾಹ್ನ ನೀಲಂ ಅಂಗಳದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ತೇಜಸ್ವಿ ಮಹಾತ್ಮರು ಮನೆಗೆ ಬಂದರು. ಅವರು ತನಗೆ ಹಸಿವಾಗಿದೆ ಎಂದು ಕೇಳಿದಾಗ ನೀಲಂ ಗೌರವದಿಂದ ಅವರನ್ನು ಒಳಗೆ ಕರೆದು ಭಕ್ತಿಯಿಂದ ಊಟ ಬಡಿಸಿದಳು. ಊಟದ ನಂತರ ಮಹಾತ್ಮರು, ಮಗಳೇ, ನಿನ್ನ ಪತಿಯಲ್ಲಿ ಕಾಣಿಸುತ್ತಿಲ್ಲವಲ್ಲ ಎಂದು ಕೇಳಿದರು. ಆ ಪ್ರಶ್ನೆ ಕೇಳಿದ ತಕ್ಷಣ ನೀಲಂನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದವು. ಅವಳು ಮೌನವಾಗಿ ಗೂಡಿನಲ್ಲಿದ್ದ ಗಿಳಿಯ ಕಡೆಗೆ ಕೈ ತೋರಿಸಿ, ಮಹಾತ್ಮರೇ, ಇವರೇ ನನ್ನ ಪತಿ ಎಂದು ಹೇಳಿದಳು. ಆಗ ಮಹಾತ್ಮರು ಆ ಗಿಳಿಯನ್ನು ದಿಟ್ಟಿಸಿ ನೋಡಿದರು. ಅವರ ದಿವ್ಯ ದೃಷ್ಟಿಗೆ ಯಾವುದೋ ರಹಸ್ಯ ಗೋಚರಿಸಿತು. ನೀಲಂ ತನ್ನ ಮದುವೆ ದಿನದಿಂದ ನಡೆದ ಎಲ್ಲ ಘಟನೆಗಳನ್ನು ಕಣ್ಣೀರು ಹಾಕುತ್ತಾ ವಿವರಿಸಿದಳು. ಹಾಗೆ ಕತೆ ಕೇಳಿ ಗಿಳಿಯ ಕಣ್ಣುಗಳಿಂದಲೂ ನೀರು ಸುರಿಯತೊಡಗಿತು. ಆ ನಂತರ ಮಹಾತ್ಮರು ಸ್ವಲ್ಪ ಸಮಯ ಧ್ಯಾನ ಮಾಡಿ ಈ ರೀತಿಯಾಗಿ ಹೇಳಿದರು, ಮಗಳೇ, ನಿನ್ನ ಪತಿಯ ಮೇಲೆ ಯಾವುದೋ ಭೀಕರವಾದ ಶಾಪ ಇದೆ. ಆ ಶಾಪದ ಪ್ರಭಾವದಿಂದಲೇ ಅವನು ಈ ಸ್ಥಿತಿಗೆ ತಲುಪಿದ್ದಾನೆ. ನೀಲಂ ಮಹಾತ್ಮರ ಪಾದಕ್ಕೆ ಬಿದ್ದು, ಸ್ವಾಮಿ, ದಯವಿಟ್ಟು ಇದಕ್ಕೆ ಯಾವುದಾದರೂ ಉಪಾಯ ಹೇಳಿ. ನನ್ನ ಪತಿ ಈ ಸ್ಥಿತಿಯಲ್ಲಿರುವುದನ್ನು ನಾನು ನೋಡಲಾರೆ ಎಂದು ಬೇಡಿಕೊಂಡಳು. ಆಗ ಮಹಾತ್ಮರು ಶಾಂತವಾಗಿ ಈ ಶಾಪದ ಬಗ್ಗೆ ಮತ್ತು ಇದರ ವಿಮೋಚನೆಯ ಬಗ್ಗೆ ಶಾಪಗ್ರಸ್ತನಿಗೆ ಹೇಳಬೇಕು ಎಂದರು. ಅವರು ಮತ್ತೊಮ್ಮೆ ಧ್ಯಾನ ಮಾಡಿದಾಗ ಒಂದು ಅದ್ಭುತ ಪವಾಡ ನಡೆಯಿತು. ಮಹಾತ್ಮರ ಶಕ್ತಿಯಿಂದ ಆ ಗಿಳಿಯು ಇದ್ದಕ್ಕಿದ್ದಂತೆ ಮನುಷ್ಯನ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿತು. 5 ವರ್ಷಗಳ ನಂತರ ತನ್ನ ಪತಿಯ ಧ್ವನಿಯನ್ನು ಕೇಳಿದ ನೀಲಂ ಆಶ್ಚರ್ಯ ಮತ್ತು ಆನಂದದಿಂದ ಸ್ತಬ್ಧಳಾದಳು. ಅವಳ ಮನಸ್ಸಿನಲ್ಲಿ ಭರವಸೆಯ ಕಿರಣ ಮೂಡಿತು. ಮಹಾತ್ಮರು ಗಿಳಿಯನ್ನು ಉದ್ದೇಶಿಸಿ, ಈಗ ನೀನೇ ನಿನ್ನ ಕಥೆಯನ್ನು ವಿವರಿಸು ಎಂದು ಹೇಳಿದರು. ಮಹಾತ್ಮರ ಶಕ್ತಿಯಿಂದ ಮಾತನಾಡಲು ಶುರು ಮಾಡಿದ ಗಿಳಿಯು ತನ್ನ ಕಥೆಯನ್ನು ಹೇಳತೊಡಗಿತು. 10 ವರ್ಷಗಳ ಹಿಂದೆ ರಣವೀರ್ ತನ್ನ ಸಂಪತ್ತು ಮತ್ತು ರೂಪದ ಬಗ್ಗೆ ತುಂಬಾ ಅಹಂಕಾರಿಯಾಗಿದ್ದನು. ಆಗ ಗ್ರಾಮಕ್ಕೆ ಬಂದ ಒಬ್ಬ ಮಾಟಗಾತಿ ತನ್ನ ಮಗಳಾದ ಚಂದ್ರಕಲಿಯನ್ನು ವಿವಾಹವಾಗುವಂತೆ ರಣವೀರ್ನ ತಂದೆಯನ್ನು ಕೇಳಿದ್ದಳು. ಆದರೆ ಅವರು ನಿರಾಕರಿಸಿದಾಗ ಕೋಪಗೊಂಡ ಮಾಟಗಾತಿಯು, ನೀನು ಯಾರನ್ನೇ ವಿವಾಹವಾದರೂ ತಕ್ಷಣ ಗಿಳಿಯಾಗಿ ಬದಲಾಗುವೆ. ಈ ವಿಷಯವನ್ನು ಯಾರಿಗಾದರೂ ತಿಳಿಸಿದರೆ ನಿನ್ನ ಪತ್ನಿಯು ಸಹ ಗಿಳಿಯಾಗುತ್ತಾಳೆ ಎಂದು ಶಾಪ ನೀಡಿದ್ದಳು. ನೀಲಂನ ಸುರಕ್ಷತೆಗಾಗಿ ರಣವೀರ್ನ ತಂದೆ ಈ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಇದೆಲ್ಲವನ್ನು ಕೇಳಿದ ಮಹಾತ್ಮರು ಒಂದು ಉಪಾಯವನ್ನು ಹೇಳಿದರು. ರಣವೀರ್, ನೀನು ಈಗಲೇ ಆ ಮಾಟಗಾತಿಯ ಬಳಿ ಹೋಗಿ ಕ್ಷಮೆ ಕೇಳಬೇಕು ಮತ್ತು ಅವಳ ಮಗಳನ್ನು ಮದುವೆಯಾಗಲು ಒಪ್ಪಿಕೊಂಡಂತೆ ನಡೆಸಬೇಕು. ಅವಳ ಆಸೆಯೇ ನಿನ್ನ ಶಾಪ ವಿಮೋಚನೆಗೆ ದಾರಿಯಾಗುತ್ತದೆ ಎಂದರು. ನೀಲಂ ಮೊದಲು ಭಯಪಟ್ಟರು. ತನ್ನ ಪತಿಯ ಮೇಲಿನ ಪ್ರೀತಿಯಿಂದ ಅವರನ್ನು ಕಳಿಸಿಕೊಡಲು ಒಪ್ಪಿದಳು. ಮರುದಿನ ಬೆಳಿಗ್ಗೆ ಗಿಳಿಯು ಹಾರಿ ಹೋಗಿ ಮಾಟಗಾತಿಯ ಗುಡಿಸಲು ತಲುಪಿತು. ಅಲ್ಲಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ನಿಮ್ಮ ಮಗಳನ್ನು ಮದುವೆಯಾಗಲು ನಾನು ಸಿದ್ಧ. ನನ್ನನ್ನು ಮೊದಲಿನಂತೆ ಮನುಷ್ಯನನ್ನಾಗಿ ಮಾಡಿ ಎಂದು ಬೇಡಿಕೊಂಡಿತು. ಅಹಂಕಾರ ಮತ್ತು ಆಸೆಗೆ ಬಿದ್ದ ಮಾಟಗಾತಿಯು ಮಂತ್ರಗಳನ್ನು ಜಪಿಸಿ ಗಿಳಿಯನ್ನು ಮತ್ತೆ ಸುಂದರ ಯುವಕ ರಣವೀರ್ನನ್ನಾಗಿ ಬದಲಿಸಿದಳು. ರಣವೀರ್ ಬುದ್ಧಿವಂತಿಕೆಯಿಂದ ನನ್ನ ತಂದೆ ತಾಯಿಯ ಸಮ್ಮುಖದಲ್ಲಿ ನಮ್ಮ ಮನೆಯಲ್ಲಿ ಮದುವೆ ನಡೆಯಲಿ ಎಂದು ಹೇಳಿ ಮಾಟಗಾತಿ ಮತ್ತು ಅವಳ ಮಗಳನ್ನು ತನ್ನ ಮನೆಗೆ ಕರೆತಂದನು. ಇತ್ತ ಮನೆಯಲ್ಲಿ ಮಹಾತ್ಮರು ಈಗಾಗಲೇ ದ್ವಾರದ ಬಳಿ ಮಂತ್ರದ ಗೆರೆಯನ್ನು ಎಳೆದಿದ್ದರು. ರಣವೀರ್ ಮಾಟಗಾತಿಯೊಂದಿಗೆ ಮನೆಗೆ ಬಂದಾಗ ಆ ಮಾಟಗಾತಿ ಮತ್ತು ಆಕೆ ಮಗಳು ಮಂತ್ರದ ಗೆರೆಯನ್ನು ದಾಟಿದ ತಕ್ಷಣ ಅವರಿಬ್ಬರು ಗಿಳಿಗಳಾಗಿ ಬದಲಾದರು. ಅವರು ರೆಕ್ಕೆ ಬಡಿಯುತ್ತಾ
ಆಕಾಶಕ್ಕೆ ಹಾರಿ ಹೋದರು. ಹೀಗೆ ರಣಬೀರ್ ಸಂಪೂರ್ಣವಾಗಿ ಶಾಪಮುಕ್ತನಾದನು. 5 ವರ್ಷಗಳ ಕಾಲ ಗಿಳಿಯನ್ನೇ ಪತಿ ಎಂದು ನಂಬಿ ಸೇವೆ ಮಾಡಿದ ನೀಲಂನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ರಣವೀರ್ ನೀಲಂಳನ್ನು ಅಪ್ಪಿಕೊಂಡು, ನಿನ್ನ ತಾಳ್ಮೆ ಮತ್ತು ಪ್ರೀತಿಯೇ ಇಂದು ನನ್ನನ್ನು ಮನುಷ್ಯನನ್ನಾಗಿ ಮಾಡಿದೆ ಎಂದು ಭಾವುಕನಾದನು. ಇದನ್ನು ನೋಡಿ ಗ್ರಾಮಸ್ಥರೆಲ್ಲರಿಗೂ ಸತ್ಯ ತಿಳಿಯಿತು. ಯಾರು ನೀಲಂಳನ್ನು ಹೀಯಾಳಿಸಿದ್ದರೋ ಅವರು ಇಂದು ಅವಳ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದರು. ರಣವೀರ್ ಮತ್ತು ನೀಲಂ ಮತ್ತೊಮ್ಮೆ ವಿಜೃಂಭಣೆಯಿಂದ ವಿವಾಹವಾದರು. ಫ್ರೆಂಡ್ಸ್, ಈ ಕಥೆಯ ಸಾರಾಂಶ, ಎಲ್ಲಿ ನಿಜವಾದ ಪ್ರೀತಿ, ತ್ಯಾಗ ಮತ್ತು ನಂಬಿಕೆ ಇರುತ್ತದೆಯೋ ಅಲ್ಲಿ ಎಂತ ಕಠಿಣ ಶಾಪವು ಸಹ ನಿಲ್ಲಲಾರದು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.